ಅಧಿಪತಿಯಾದಂಥ ಈಶ್ವರನ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳು ಸಮರ್ಪಣೆ ಮಾಡಿ ಎಲ್ಲ ಶರಣರನ್ನ ಈ ಸಮಾರಂಭದಲ್ಲಿ ಸ್ಮರಣೆ ಮಾಡಿಕೊಂಡು ಬಬಲೇಶ್ವರ ತಾಲೂಕಾ ಪ್ರಥಮ ಶರಣ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ಬೆಳಗ್ಗೆಯಿಂದ ಎಲ್ಲ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿಯನ್ನು ನೀಡಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ವಿವೇಕಾನಂದ ದೇವರು ಕಲ್ಯಾಣ ಹಿರೇಮಠ ಅವರ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಇನ್ನೂರು ಪೂಜ್ಯರ ಪಾದಕ್ಕೆ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಈ ಗ್ರಾಮದವರು ಹಾಗೂ ಜಿಲ್ಲಾ ಪಂಚಾಯಿತಿಯ ಹಿಂದಿನ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ಹಿರಿಯ ಸಹೋದರಾಗಿರ್ತಕ್ಕಂಥ ಉಮೇಶ್ವರ ಕೊಕ್ಕೂರ್ ಅವರೇ, ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳಾದ ನಾರಾಯಣಪ್ಪ ಹುಡುವರ್ ಅವರೇ, ಲೆಕ್ಕಪತ್ರ ಅಧೀಕ್ಷಕರಾಗಿರ್ತಕ್ಕಂಥ ದಯಾನಂದ ಪಾಟೀಲ್ ಅವರೇ, ಮಾಜಿ ಅಧ್ಯಕ್ಷರು ತಾಲೂಕು ಶರಣ ಸಾಹಿತ್ಯ ನಾಗರಾಜ್ ಬನ್ಸೋಡ್ರವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಒಂದು ತಿಂಗಳ ಪರ್ಯಂತ ಈ ಒಂದು ಮಾಜಿ ಸದಸ್ಯರು ಆತ್ಮೀಯ ಸಹೋದರಾಗಿರ್ತಕ್ಕಂಥ ಮಲ್ಲು ಕಣ್ಣೂರ್ ಅವರಾದ ಗದಗ್ರವರೇ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಗೌರವಾನ್ವಿತ ಪದ ಗುರು ಹಿರಿಯರೇ, ಕಾರ್ಯಕ್ರಮದ ಎಲ್ಲ ಕೊಡ್ಬೇಕು ಸರ್. ಈ ವಯಸ್ಸಿನಲ್ಲಿ ಯಾಕೆ ನೀವು ಇಷ್ಟ ಅಡ್ಡಾಡ್ತೀರಿ ಅಂತ ಅವರಲ್ಲಿ ವಿನಂತಿ ಮಾಡ್ಕೊಂಡಾಗ, ಇಲ್ಲ ಈ ಕಾರ್ಯಕ್ರಮ ಪ್ರಥಮ ಬಾರಿಗೆ ನಾವು ಬಬಲೇಶ್ವರ ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ. ಬಬಲೇಶ್ವರ ತಾಲೂಕಿನ ಪ್ರಥಮ ಶರಣ ಸಾಹಿತ್ಯ ಸಮ್ಮೇಳನ, ನೀವು ಕಾರ್ಯಕ್ರಮದ ಉದ್ಘಾಟನಾ ಸಂದರ್ಭದಲ್ಲಿ ಬರಬೇಕು ಅಂತ ಅವ್ರು ವಿನಂತಿ ಮಾಡಿಕೊಂಡ್ರು. ಈ ಮುಂಚೆ ನಾನು ಬೇರೆ ಎರಡು ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ತಾಲೂಕಿನಲ್ಲಿ ಒಪ್ಕೊಂಡಿದ್ದೆ. ಅವೆರಡೂ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಸಾಯಂಕಾಲ ಬರ್ತೀನಿ ಸರ್ ಅಂತ ಹೇಳಿದಾಗ, ಇವತ್ತು ನಾವು ಹಿರಿಯರ ಮಾತಿನಿಂದ ನಾನು ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ. ಬಹಳ ಖುಷಿ ತರ್ತಕ್ಕಂಥ ವಿಷಯ. ಬಬಲೇಶ್ವರ ತಾಲೂಕಾಗಿ ಘೋಷಣೆ ಆದ ಮೇಲೆ ಪ್ರಥಮ ಬಾರಿಗೆ ಇವತ್ತು ಶರಣ ಸಾಹಿತ್ಯ ಸಮ್ಮೇಳನವನ್ನು ಬಬಲೇಶ್ವರ ತಾಲೂಕಿನಲ್ಲಿ ಮಾಡ್ತಕ್ಕಂಥದ್ದನ್ನ ಗಮನಿಸಿ ಆ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸ್ತಕ್ಕಂಥ ಒಂದು ಅವಕಾಶವನ್ನ ತಾವೆಲ್ಲ ಹಿರಿಯರು ಕಲ್ಪಿಸಿಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಆಗಲೇ 3ನೇ ಗೋಷ್ಠಿಯಲ್ಲಿ ನಾನಿದ್ದೆ. ಎಲ್ಲರಿಗೂ 2 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ನಾವು ಕೂಡ ಅವರೆಲ್ಲರನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ನಾನು ಆದಷ್ಟು ಬೇಗನೆ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಬಂದು ನಾನು ಇಲ್ಲಿ ನಿಂತ್ಕೊಂಡಿದ್ದೇನೆ. ಬೆಳಿಗ್ಗೆ 8:30ರಿಂದ ಪ್ರಾರಂಭವಾಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು, ಬುತ್ತಿ ಕಟ್ಕೊಂಡು ಬಂದಿದ್ರು ಎಲ್ಲರೂ ಅಂತಕ್ಕಂಥದ್ದು ಹೇಳಿದ್ರು. ಆ ಬುತ್ತಿ ಶರಣರ ಬುತ್ತಿ ಆಗಿತ್ತು, ಆ ಬುತ್ತಿ ಶರಣರ ವಚನ ಸಾಹಿತ್ಯದ ಬುತ್ತಿ ಆಗಿತ್ತು. ಬುತ್ತಿ ಆಗ್ತಕ್ಕಂಥ ಅನ್ನದ ಬುತ್ತಿ ಅಲ್ಲದೆ ಅನ್ನದ ಜೊತೆಗೆ ಜ್ಞಾನದ ಬುತ್ತಿಯನ್ನು ಕೂಡ ವಚನ ತಾಯಂದಿರು ಈ ವೇದಿಕೆಗೆ ಸಾಹಿತ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಲ್ತಕ್ಕಂಥವ್ರು ಅಕ್ಕ ಮಹಾದೇವಿಯವರು. ಒಂದ್ ಕಡೆ ಬಸವಣ್ಣನವರನ್ನು ನಾವೆಲ್ಲ ಹೇಳ್ಕೊತ ಬರ್ತಾ ಇದ್ದೀವಿ. ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ಅನೇಕ ವಿಚಾರಧಾರೆಗಳನ್ನ ನಾವು ವಚನಗಳನ್ನ ಹೇಳ್ಕೊತ ಬರ್ತಾ ಇದ್ದೀವಿ. ಮಹಿಳೆಯರ ಪಾಲಿಗೆ ಯಾರ ಹೆಸರು ನಮಗೆ ಮುಂಚೂಣಿಯಲ್ಲಿ ಕಾಣ್ಬೇಕಂದ್ರೆ ಈ ಕದಳಿ ವೇದಿಕೆ, ಕದಳಿ ಬಣ ಅಂತಕ್ಕಂಥದಲ್ಲಿ ಇರ್ತಕ್ಕಂಥ ಕದಳಿ ಅದನ್ನೇ ಹೆಸರು ಇಟ್ಕೊಂಡಾರೇನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಕ್ಕ ಮಹಾದೇವಿ ವೇದಿಕೆ ಅಂತ ಇವತ್ತು ಭಾವಿಸ್ಬೋದು, ಅಥವಾ ಕದಳಿ ವೇದಿಕೆ ಅಂತ ಭಾವಿಸಿದ್ರೆ ಅಕ್ಕ ಮಹಾದೇವಿ ಕೊಡುಗೆ ಕೂಡ ಶರಣ ಸಾಹಿತ್ಯಕ್ಕೆ ಬಹಳಷ್ಟು ಕೊಡುಗೆ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಬೇಕು. ಇವತ್ತು ವಚನ ಸಾಹಿತ್ಯ ಅಂದ್ರೇನೆ ಶರಣ ಸಾಹಿತ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆ ವಚನಗಳ ಮುಖಾಂತರ ನಾವು ಶರಣ ಸಾಹಿತ್ಯವನ್ನು ಇವತ್ತು ಗಮನಿಸಿ ಸಮಾಜದಲ್ಲಿ ಬರ್ತಕ್ಕಂಥ ಅನೇಕ ವಿಚಾರಧಾರೆಗಳನ್ನ ತಮ್ಮ ವಚನಗಳ ಮೂಲಕ ಮುಂದಿನ ಸಮಾಜಕ್ಕೆ ಬಳುವಳಿಯಾಗಿ ಕೊಟ್ಟಿರ್ತಕ್ಕಂಥ ವಚನಗಳು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸ್ತೀವಿ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಬಹಳಷ್ಟು ವಚನಗಳನ್ನ ಅನೇಕ ಶರಣರ ಸೇರಿಕೊಂಡು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೂ ಪೂರ್ವದಲ್ಲಿ ಕೂಡ ಇದು ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ವಚನ ಸಾಹಿತ್ಯ ಬೇಡರ ದಾಶಮೇನವರು ಕೂಡ 11ನೇ ಶತಮಾನದಲ್ಲಿ ಕೂಡ ಅನೇಕ ವಚನಗಳನ್ನು ಕೊಟ್ಟಿದ್ದಾರೆ. ಅತಿ ಮುಂಚೆಯೂ ಕೂಡ ಇರಬಹುದು, ಆದರೆ ಬಹಳಷ್ಟು ಪ್ರಚಲಿತದಲ್ಲಿ ಬಂದಿರತಕ್ಕಂಥದ್ದು ಬಸವಣ್ಣನವರ ಕಾಲದಲ್ಲಿ 12ನೇ ಶತಮಾನದಲ್ಲಿ. ಅದು ಬಹಳ ಹೆಮ್ಮೆ ತರ್ತಕ್ಕಂಥದ್ದು. ಆಗಲೇ ಹೇಳಿದೆ ನಾನು, ಅನ್ನ ಬಸವಣ್ಣ ನಾಡಿನಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ
ಇವತ್ತು ವಚನ ಸಾಹಿತ್ಯವನ್ನ ಇನ್ನಷ್ಟು ಬಯಲಿಗೆ ತರ್ತಕ್ಕಂಥದ್ದು, ಇನ್ನಷ್ಟು ಪ್ರಚಾರ ಮಾಡ್ತಕ್ಕಂಥದ್ದು, ಇನ್ನಷ್ಟು ಜನಸಾಮಾನ್ಯರಿಗೆ ಮೂಡ್ತಕ್ಕಂಥ ಕೆಲಸವನ್ನ ನಾಡಿನ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಅಖಂಡ ಬಿಜಾಪುರ ಜಿಲ್ಲೆಯವರು ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಅಣ್ಣ ಬಸವಣ್ಣನವ್ರನ್ನ ಎಷ್ಟು ಎತ್ತರಕ್ಕೆ ಒಯ್ಯಬೇಕಾಗಿತ್ತೋ ಅಷ್ಟು ಎತ್ತರಕ್ಕೆ ಒಯ್ಯುವಲ್ಲಿ ನಾವು ಎಲ್ಲೋ ಒಂಥರ ಎಡವಿದೀವಿ ಏನೋ ಅಂತ ಅನಿಸ್ತದ. ಬೇರೆ ಯಾರಾದರೂ ದೇಶದಲ್ಲಿ ಬೇರೆ ಭಾಗದಲ್ಲಿ ಅಣ್ಣ ಬಸವಣ್ಣವರಿದ್ರೆ ಇನ್ನಷ್ಟು ಪ್ರಚಾರ ಕೊಡ್ಬೇಕಾಗ್ತಾ ಇತ್ತು, ಇನ್ನಷ್ಟು ಪ್ರಚಲಿತ ಆಗ್ತಿತ್ತು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ. ಹಾಗಾಗಿ ಅಣ್ಣ ಬಸವಣ್ಣನವರ ಕೀರ್ತಿ ಲಂಡನ್ನಿನ ಥೇಮ್ಸ್ ನದಿಯ ದಂಡೆಯಲ್ಲಿ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಆಗಿದೆಯಪ್ಪ ಅಂತಂದ್ರೆ ಅವ್ರಿಗೆ ಬಸವಣ್ಣನವ್ರ ಬಗ್ಗೆ ಅಷ್ಟೊಂದು ಅಭಿಮಾನ ಇದೆ. ಇಲ್ಲಿ ನಾವು ಇನ್ನಷ್ಟು ಕಡಿಮೆ ಭಾವವನ್ನು ಇಟ್ಕೊಂಡಿದ್ವಿ ಅಂತ ಅನಿಸ್ತದ. ಭಾವ ಕಡಿಮೆ ಇರ್ಲಿಕ್ಕಿಲ್ಲ, ಅದರ ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಮನಸ್ಸುಗಳ ಸಂಖ್ಯೆ ಕಡಿಮೆ ಆಗಿದೆ ಏನೋ ಅಂತೇಳಿ ನಾವೆಲ್ಲ ಅನಿಸ್ತಾ ಇದ್ವಿ. ಅವತ್ತಿನ ಕಾಲದಲ್ಲಿ ನಾವು ವಕೀಲರಾಗಿ ಹೇಳ್ಬೇಕಾದ್ರೆ ಇವತ್ತು ಅನುಭವ ಮಂಟಪನೇ ನಮ್ಮ ಸಂವಿಧಾನದ ಮೂಲ ಆಧಾರ ಸ್ತಂಭ ಯಾವುದು ಅಂತಂದ್ರೆ ಅನುಭವ ಮಂಟಪದಲ್ಲಿ ಬಂದಿರತಕ್ಕಂಥ ಏನ್ ಎಲ್ಲ ವಚನಗಳಿದಾವೆ ಒಂದೊಂದು ಸೆಕ್ಷನ್ ಹೇಳ್ತಾ ಇದೆ, ಒಂದೊಂದು ಕಾನೂನನ್ನು ಹೇಳ್ತಾವೆ. ಸಂವಿಧಾನದ ಒಂದು ಪರಿಚಯದಕ್ಕೆ ಆರ್ಟಿಕಲ್ಸ್ಗೆ ಯಾವುದು ಮೂಲ ಆಧಾರಪ್ಪ ಅಂತಂದ್ರೆ ನೀವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಣಿಸಿದ್ರೆ ಅನುಭವ ಮಂಟಪದಲ್ಲಿ ಬಂದಿರತಕ್ಕಂಥ ಒಂದೊಂದು ವಚನಗಳು ಕೂಡ ಒಂದೊಂದು ಕಾನೂನುಗಳು ಇರ್ತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ. ಇವತ್ತು ದೇವರ ನಿಮ್ಮನ್ನ ಮೆಚ್ಚಂಗಲ್ಲ, ಕೂಡಲ ಸಂಗಮ ನಿಮ್ಮನ್ನ ಬೈತಾನ, ನಿಮ್ ಬಗ್ಗೆ ಸಡ್ಕೋತಾನ, ನಿಮಗೆ ಕೇಡನ್ನ ಉಂಟು ಮಾಡ್ತಾನಪ್ಪ ಅಂದ್ರೆ ನಾವು ಹೆದರು ಮಂದಿ ಅಲ್ಲಿಗೆ ನಾವು 20-21ನೇ ಶತಮಾನದವ್ರು. ಆಗಿನ ಕಾಲದಲ್ಲಿ ಇತ್ತು ಧರ್ಮದ ಬಗ್ಗೆ, ದೇವರ ಬಗ್ಗೆ ಭಕ್ತಿ ಇತ್ತು. ಅದಕ್ಕೆ ಕೂಡಲ ಸಂಗಮ ನಿಮ್ಮನ್ನ ಮೆಚ್ಚಂಗಲ್ಲ ಅಂತಕ್ಕಂಥದಕ್ಕೆ ನಾವು ಹೆದರಿ ಆ ಕಾರ್ಯವನ್ನು ಮಾಡೋದು ದೂರ ಉಳಿತಿದ್ದೀವಿ. ಅದಕ್ಕೆ ಈಗ ಏನ್ ಬೇಕಾಗಿದೆ, ಇಂಡಿಯನ್ ಪೆನಲ್ ಕೋಡ್ ಬರಬೇಕಾಗಿದೆ, ಇಂಡಿಯನ್ ಕ್ರಿಮಿನಾಲಜಿ ಕೋಡ್ ಬರಬೇಕಾಗಿದೆ, ಸಂವಿಧಾನ ಬರಬೇಕಾಗಿದೆ. ಅವತ್ತಿನ ಕಾಲದಲ್ಲಿ ಹೇಳ್ತಾರ ಅವ್ರ ಅಣ್ಣ ಬಸವಣ್ಣವರು, ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದುರು ಹಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ಶರಣರು ಹೊಲಿಸುವ ಪರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಈ ಕೂಡಲ ಸಂಗಮನಾಥನ ಮೆಚ್ಚಿಸಬೇಕಾದ್ರೆ ಕ್ರಮ ಮಾಡಬಾರ್ದು, ಸುಲಿಗೆ ಮಾಡಬಾರ್ದು, ಇನ್ನೊಬ್ಬರಿಗೆ ಹಿಂಸೆ ಪಡಬಾರ್ದು, ಮತ್ತೊಬ್ಬರಿಗೆ ಅಸಹ್ಯ ಪಡಿಸಬಾರ್ದು, ತನ್ನ ಬಣ್ಣಿಸಿಕೊಳ್ಳಬಾರ್ದು ಅಂತಕ್ಕಂಥ ವಿಚಾರಗಳು ಹೇಳಿದ್ರೆ ನಮ್ಮ ಜನರು ಅವತ್ತು ಬಸವಣ್ಣನವ್ರ ಮಾತಿಗೆ ಬೆಲೆ ಕೊಡ್ತಿದ್ರು. ಇವತ್ತು ಹೇಳ್ತಾರೆ, ನೀವು ಕೊಲೆ ಮಾಡಿದ್ರೆ 302 ಸೆಕ್ಷನ್ ಇಂಡಿಯನ್ ಪೆನಲ್ ಕೋಡ್ ಪ್ರಕಾರ ನಿಮ್ಗೆ ಒಳಗೆ ಹಾಕ್ಬೇಕಾಗ್ತದ, ನೀವು ಸುಲಿಗೆ ಮಾಡಿದ್ರೆ ಇಂಥ ಸೆಕ್ಷನ್ ಪ್ರಕಾರ ನಿಮ್ಗೆ ಒಳಗೆ ಹಾಕ್ಬೇಕಾಗ್ತದ, ನೀವು ಯಾರಿಗಾದ್ರೂ ಅಸಹ್ಯ ಮಾಡಿದ್ರೆ ಇಂಥ ಸೆಕ್ಷನ್ ಪ್ರಕಾರ ನಿಮ್ಗೆ ಒಳಗೆ ಹಾಕ್ಬೇಕಾಗ್ತದ. ಅದರ ಕಾನೂನು ಮುಖಾಂತರ ಎದುರಿಸ್ತಕ್ಕಂಥ ಪ್ರಸಂಗ ಇವತ್ತು ಸಂವಿಧಾನಬದ್ಧವಾಗಿ ಇವತ್ತು ಬಂದಿದೆ. ಇದಕ್ಕೆ ಮೂಲ ಆಧಾರ ನಾ ಹೇಳ್ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ, ಇವತ್ತು ಬಸವಣ್ಣನವರ ವಚನಗಳೇ ನಮಗೆ ಸಂವಿಧಾನಕ್ಕೆ ಅಡಿಪಾಯ ಅಂತಕ್ಕಂಥದ್ದು. ಅನುಭವ ಮಂಟಪವೇ ನಮ್ಮ ಮೊದಲ ಪಾರ್ಲಿಮೆಂಟ್ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬಸವಣ್ಣವರು ಬಹಳ ವಿಶಾಲವಾಗಿರ್ತಕ್ಕಂಥ ತಳಹದಿಯ ಮೇಲೆ ನಮಗೆ ವಚನ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲರನ್ನು ಸಮನಾಗಿ ನೋಡ್ಕೊಳ್ಬೇಕು, ಎಲ್ಲರೂ ಒಂದು ಅಂತಕ್ಕಂಥ ಭಾವದಿಂದ ಅಣ್ಣ ಬಸವಣ್ಣನವರು ಹೋಗಿರ್ತಕ್ಕಂಥದ್ದು. ಬಹಳಷ್ಟು ಕಡೆ ಇವನಾರವ ಅಂತಕ್ಕಂಥ ವಚನ ಏನಿದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇದು ವಿಶ್ವವಿಖ್ಯಾತವಾಗಿ ಇದೊಂದು ನರೇಂದ್ರ ಮೋದಿಜಿಯವರು ಸಹಿತ ಒಂದು ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಈ ವಚನ ಇವತ್ತು ಎಷ್ಟು ಪ್ರಚಲಿತ ಆಗ್ಬೇಕಾದ್ರೆ ಈ ಒಂದು ಮಾತಿನಲ್ಲಿ ಇರ್ತಕ್ಕಂಥ ಸಾಮಾಜಿಕ ಸಾಮರಸ್ಯವನ್ನ ನಾವೆಲ್ಲರೂ ಒಂದು ಅಂತಕ್ಕಂಥ ಸಂದೇಶವನ್ನ ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಮಾಡಿದ್ರು. ಅದು ವಚನ ಸಾಹಿತ್ಯ ಮುಖಾಂತರ ಆಯ್ತು ಅಂತಕ್ಕಂಥದ್ದು. ಅಂದಿನ ವಚನ ಸಾಹಿತ್ಯ ಇವತ್ತು ಶರಣ ಸಾಹಿತ್ಯ ಆಗಿ ಇವತ್ತು ಅದು ಶ್ರೀಮಂತಗೊಳ್ಳಬೇಕಾದ್ರೆ ನಿಮ್ಗೆಲ್ಲರಿಗೂ ಕೂಡ ಅವರ ಅನುಭವ ಮಂಟಪದಲ್ಲಿ 370 ಏನು ಶರಣರಿದ್ರು ಅವರೆಲ್ಲರ ಸಹಾಯ ಸಹಕಾರ ಅವ್ರು ಮಾಡಿರ್ತಕ್ಕಂಥದ್ದೇ ಇವತ್ತು ಶರಣ ಸಾಹಿತ್ಯಕ್ಕೆ ಅಡಿಪಾಯ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬಹಳಷ್ಟು ವಿಚಾರಗಳನ್ನ ನಾವು ಸಾಹಿತ್ಯ ಅಲ್ಲದಿದ್ರು ಕೂಡ ಈ ಅನೇಕ ವಿಚಾರಗಳು ಮಾತಾಡಬಹುದಾಗಿತ್ತು. ಅದ್ರ ಸಮಯದ ಅಭಾವ ಇದೆ. ಬಹಳಷ್ಟು ಹಿರಿಯರಿದ್ದಾರೆ, ಪೂಜ್ಯರಿದ್ದಾರೆ, ಅನೇಕ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಹೆಚ್ಚು ಸಮಯ ತೆಗೆದುಕೊಳ್ಳಿಕ್ಕೆ ಬಯಸೋದಿಲ್ಲ. ಇವತ್ತು ಸಾರವಾಡ ಗ್ರಾಮದಲ್ಲಿ ಏನಿದೆ ಶರಣ ಸಾಹಿತ್ಯ ಸಮ್ಮೇಳನವನ್ನು ನೀವು ಇವತ್ತು ಮಾಡಿದಿರಿ. ನಿಮಗೆ ನಾನು ಒಬ್ಬ ಈ ಭಾಗದ ಶಾಸಕನಾಗಿ, ವಿಧಾನ ಪರಿಷತ್ತಿನ ಶಾಸಕರಾಗಿ, ಈ ಸಾಹಿತ್ಯದ ಬಗ್ಗೆ ಅಭಿರುಚಿಯುಳ್ಳವನಾಗಿ ನಮ್ಗೆ ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹಿರಿಯರಾಗಿರ್ತಕ್ಕಂಥ ನಾಗ್ಟನ್ ಸರ್ ಅಂತವರು ಇವತ್ತು ಇಷ್ಟೊಂದು ಅನೇಕ ಜವಾಬ್ದಾರಿಗಳ ಮಧ್ಯದಲ್ಲಿ ಕೂಡ ಈ ಕಾರ್ಯಕ್ರಮದ ಯಶಸ್ವಿಗೆ ನಿಮ್ಮ ಎಲ್ಲರ ಜೊತೆಗೆ ನಿಂತಿದ್ದಾರೆ. ಅವ್ರೊಬ್ಬರೇ ಅಲ್ಲ, ಅವ್ರ ಜೊತೆ ಇವತ್ತು ಎಲ್ಲರೂ ಕೂಡ ಇರ್ತಕ್ಕಂಥದ್ದು. ನಮ್ಗೆ ಉಮೇಶ್ ಅಣ್ಣ ಅವ್ರು ಹೇಳಿದ್ರು, ನಿರಾಣಿ ಅವ್ರದ್ದು ನಿಮ್ ಕಾಗದಾಗ ಹೆಸರು ಬರ್ಬೇಕು ಸಾಯಂಕಾಲ ಅಂತ ಹೇಳಿದ್ರು. ನಾನು ಬರ್ತೀನಿ, ನೀವು ಬರ್ರಿ ಅಂತಕ್ಕಂಥದ್ದನ್ನ ಹೇಳಿ, ಅದು ನಮ್ಮೂರ ಅಂತಕ್ಕಂಥ ಅಭಿಮಾನಿಯಿಂದ ನಮಗೂ ಕೂಡ ಬರ್ಬೇಕು ಅಂತಕ್ಕಂಥ ಒತ್ತಡ ಹೇಳಿದ್ರು. ಒಟ್ಟಿನ ನಮ್ಮ ಅಲ್ಲೂ ಕನ್ನೂರವತ್ತು 4 ಸಲ ಫೋನ್ ಹಚ್ಚಿದ್ರಿ. ಇವತ್ತು 4 ಸಲ ಫೋನ್ ಬರ್ಬೇಕು ಅಂತ ಇದ್ರೆ, ಇಲ್ಲ ನಾನು ಮಾತು ಕೊಟ್ಟಿದ್ದೀನಿ, ಬಂದೇ ಬರ್ತೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ.
ಇಂಥ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಆಗಲಿ. ಇದನ್ನ ಮಾಡುವುದರ ಮುಖಾಂತರ ನಮ್ಮ ಅನೇಕ ವಚನಗಳು ಇವತ್ತು ಜನಸಾಮಾನ್ಯರ ಮನಕ್ಕೆ ಮೂಡ್ತಕ್ಕಂಥ ಕೆಲಸ ಆಗ್ತದ. ಇನ್ನಷ್ಟು ಸಾಹಿತ್ಯ ಕ್ಷೇತ್ರ ಶ್ರೀಮಂತಗೊಳ್ಳಿ, ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿ ನಿಮ್ಮ ಜೊತೆಗೆ 4 ಮಾತುಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಡ್ತಕ್ಕಂಥ ಅಧ್ಯಕ್ಷರಾದಿಯಾಗಿ ಪೂಜ್ಯರಾದಿಯಾಗಿ ಎಲ್ಲರಿಗೂ ಮತ್ತೊಮ್ಮೆ ಶರಣನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು.